ಇನ್ನು ರಾಜ್ಯಪಾಲರು ಕೂಡ ದೆಹಲಿ ಪ್ರವಾಸದಿಂದ ವಾಪಸ್ ಆಗಿದ್ದಾರೆ. ಇನ್ನು ಮುಂದೆ ಏನು ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಲಿ ಆಟ ಶುರುವಾಗುತ್ತಾ ಅಂತ. ಈಗಾಗಲೇ 10 ದಿನಗಳ ಪ್ರವಾಸ ಮುಗಿಸಿ ಡೆಲ್ಲಿಯಿಂದ ರಾಜ್ಯಪಾಲರು ವಾಪಸ್ ಆಗಿದ್ದಾರೆ. ಸರ್ಕಾರದ ನೋಟಿಸ್ ತಿರಸ್ಕಾರ ನಿರ್ಣಯದ ಬಗ್ಗೆ ರಾಜ್ಯಪಾಲರು ತೀರ್ಮಾನ ಏನ್ ಮಾಡ್ತಾರೆ ಅಂದ್ರೆ ಮಂತ್ರಿ ಪರಿಷತ್ ಅವರು ಕೊಟ್ಟಿದ್ದಾರಲ್ಲ ನಿರ್ಣಯ, ಏನ್ ಮಾಡ್ತಾರೆ? ಸರ್ಕಾರದ ಸ್ಪಷ್ಟೀಕರಣಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಅವರ ಕೌಂಟರ್ ಏನಾದರೂ ಇದೆಯಾ? ಅದ್ಯಾವುದನ್ನೂ ಒಪ್ಪದೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಡ್ತಾರಾ? ರಾಜಭವನ ವರ್ಸಸ್ ಸರ್ಕಾರದ ನಡುವೆ ಸಂಘರ್ಷಕ್ಕೆ ವೇದಿಕೆ ಸಜ್ಜಾಗಿದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. 10 ದಿನಗಳ ಪ್ರವಾಸವನ್ನು ಮುಗಿಸಿ ಬೆಂಗಳೂರಿಗೆ ಗವರ್ನರ್ ರಿಟರ್ನ್ ಆಗಿದ್ದಾರೆ ನಿನ್ನೆ ಮಧ್ಯರಾತ್ರಿ. ಸಿಎಂ ವಿರುದ್ಧ ತನಿಖೆಗೆ ಅನುಮತಿಸಿದರೆ ಆಗ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷ ಫಿಕ್ಸ್. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಲ್ಲ ಅಂದರೆ ಮುಗಿದೋಯ್ತು ಬಿಡಿ, ಕೊಡ್ತಾರಾ? ಆಗಸ್ಟ್ 12ಕ್ಕೆ ಸಂಸತ್ ಅಧಿವೇಶನಕ್ಕೆ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದರೆ ಸಂಸತ್ ಅಧಿವೇಶನ ನಡೀತಾ ಇದೆ, ಕೋಲಾಹಲ ಆಗ್ಬಿಡುತ್ತೆ ಸದನದಲ್ಲಿ. ಹಾಗಾಗಿ ಅದು ಮುಗೀಲಿ ಅಂತ ಏನಾದರೂ ವೆಯ್ಟ್ ಮಾಡ್ತಾ ಇದ್ದಾರಾ? ಅಧಿವೇಶನ ಮುಗಿಯೋ ತನಕ ಕಾದು ಆ ನಂತರ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಗೊತ್ತಿಲ್ಲ, ಸಡನ್ನಾಗಿ ಏನಾದರೂ ತೀರ್ಮಾನ ತಗೋಬಹುದು. ರಾಜ್ಯಪಾಲರು ತಮ್ಮ ನೋಟಿಸನ್ನು ವಾಪಸ್ ಪಡ್ಕೋತಾರಾ, ಅಂದರೆ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರಲ್ಲ ಅದನ್ನು, ಅಥವಾ ಪ್ರಾಸಿಕ್ಯೂಷನ್ಗೆ ಸಮ್ಮತಿಯನ್ನು ಕೊಡ್ತಾರಾ? ರಾಜ್ಯಪಾಲರ ನಿರ್ಧಾರದ ಮೇಲೆ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ನಿಂತಿದೆ. ಒಂದು ವೇಳೆ ಏನಾದರೂ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಲೋಕಾಯುಕ್ತದಲ್ಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ FIR ಆಗುತ್ತೆ, ವಿಚಾರಣೆಯನ್ನು ಅವರು ಎದುರಿಸಬೇಕಾಗತ್ತೆ. ಸೊ ಇವೆಲ್ಲ ಏನು ಮುಂದೆ ಅಂತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಕಾಂಗ್ರೆಸ್ ವಲಯದಲ್ಲಿ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟೇ ಬಿಡ್ತಾರೆ ಅನ್ನೋ ರೀತಿ ಡೆವಲಪ್ಮೆಂಟ್ಸ್ ನಡೀತಾ ಇದೆಯಲ್ಲ, ಇದರ ಅಪ್ಡೇಟ್ಸ್ ಏನಿದೆ ಅಂತ ಮಸೂದ್? ಅರವಿಂದ್, ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರ ಎರಡರ ನಡುವೆ ಒಂದು ರೀತಿಯಲ್ಲಿ ರಾಜಕೀಯ ಸಂಘರ್ಷ ಇನ್ನಷ್ಟು ತೀವ್ರವಾಗುವ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ನಿನ್ನೆವರೆಗೂ ಕೂಡ 10 ದಿನಗಳಿಂದಲೂ ಕೂಡ ಅವರು ಇರಲಿಲ್ಲ, ನಿನ್ನೆ ರಾತ್ರಿ ಬಂದಿದ್ದಾರೆ. ಈ ಜುಲೈ 26ನೇ ತಾರೀಕು ಶೋಕಾಸ್ ನೋಟಿಸ್ ಕೊಟ್ಟು ಅವರು ದೆಹಲಿ ಪ್ರವಾಸಕ್ಕೆ ಹೋಗಿದ್ರು. ಆ ನಂತರ ರಾಜ್ಯ ಸರ್ಕಾರ ಆ ಸಂಬಂಧಪಟ್ಟಂತೆ ಮಂತ್ರಿ ಪರಿಷತ್ ಸಭೆಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಆ ಶೋಕಾಸ್ ನೋಟಿಸ್ ವಾಪಸ್ ತಗೋಬೇಕು ಅನ್ನುವಂತಹ ಕಾರಣ ಕೊಟ್ಟು ಅದನ್ನ ತಿರಸ್ಕಾರ ಮಾಡಿತ್ತು. ಜೊತೆಗೆ ರಾಜ್ಯಪಾಲರು ಇಲ್ಲದ ಕಾರಣಕ್ಕಾಗಿ ರಾಜಭವನದ ಕಚೇರಿಗೆ, ರಾಜ್ಯಪಾಲರ ಕಚೇರಿಗೆ ಅದನ್ನ ತಲುಪಿಸಿತ್ತು. ಜೊತೆಗೆ ಮುಖ್ಯ ಕಾರ್ಯದರ್ಶಿಗಳು ಕೂಡ ಅವತ್ತೇ ರಾತ್ರಿ ಜುಲೈ 26ನೇ ತಾರೀಕೆ ಪ್ರಕರಣ ಸಂಬಂಧಪಟ್ಟಂತ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಈ ಮಧ್ಯದಲ್ಲೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತಹ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಈಗ ರಾಜ್ಯಪಾಲರು ವಾಪಸ್ ಬಂದ ನಂತರ ರಾಜಭವನ ಕಚೇರಿಯಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಇದೆ ಎಲ್ಲವನ್ನು ಕೂಡ ಪರಾಮರ್ಶೆ ಮಾಡಿದ್ದಾರೆ. ದೆಹಲಿಯಲ್ಲೂ ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಈಗ ರಾಜ್ಯಪಾಲರ ನಡೆ ಏನಿರುತ್ತೆ, ಮುಂದಿನ ನಡೆ ಅನ್ನುವಂತಹ ಕುತೂಹಲ ಸಹಜವಾಗಿ ಮನೆ ಮಾಡಿರುವಂತದ್ದು. ರಾಜ್ಯ ಸರ್ಕಾರದಲ್ಲೂ ಕೂಡ ಈ ಸಂಬಂಧಪಟ್ಟಂತೆ ರಾಜ್ಯಪಾಲರ ಮುಂದಿನ ನಡೆ ಸಂಬಂಧಪಟ್ಟಂತೆ ಒಂದು ಆತಂಕದ ವಾತಾವರಣ ನೆಲೆಸಿದೆ. ಆ ಹಿನ್ನೆಲೆಯಲ್ಲೇ ಇವತ್ತು ಪೊನ್ನಣ್ಣ ಅವರು ಮತ್ತೆ MC ಸುಧಾಕರ್ ಅವರು ರಾಜ್ಯಪಾಲರು ಬಂದ ಹಿನ್ನೆಲೆಯಲ್ಲಿ ಅವ್ರನ್ನ ಖುದ್ದು ಮುಖತಃ ಭೇಟಿ ಮಾಡಿ ಸ್ಪಷ್ಟೀಕರಣ ಮತ್ತೆ ದಾಖಲಾತಿ ಕೊಡೋದಕ್ಕೆ ಹೋಗಿರುವಂತದ್ದು. ಈಗ ಶೋಕಾಸ್ ನೋಟಿಸ್ ವಿಚಾರವಾಗಿ ರಾಜ್ಯ ಸರ್ಕಾರ ಅದನ್ನು ತಿರಸ್ಕಾರ ಮಾಡಿದೆ, ಸಂಬಂಧಪಟ್ಟ ದಾಖಲಾತಿಗಳನ್ನು ಕೂಡ ಕೊಟ್ಟಿದೆ ಅಂತ ಕೂಡ ಹೇಳಲಾಗ್ತಿದೆ. ಮುಂದಿನ ನಡೆ ಏನಿರುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಆದರೆ ರಾಜ್ಯ ಸರ್ಕಾರ ಮತ್ತೆ ಸರ್ಕಾರದ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ಮುಖ್ಯಮಂತ್ರಿಗಳು ಮಾನಸಿಕವಾಗಿಯೂ ಕೂಡ ಕಾನೂನು ಸಮರ ಮಾಡಬೇಕಾಗುತ್ತೆ ಅನ್ನುವಂತಹ ಚಿಂತನೆಯಲ್ಲಿ ಕೂಡ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ರಾಜ್ಯಪಾಲರು ಈಗ ಆಗಸ್ಟ್ 12ನೇ ನಂತರ ಒಂದು ತೀರ್ಮಾನಕ್ಕೆ ಬಂದ್ರೆ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಕೂಡ ಒಂದು ರೀತಿಯಲ್ಲಿ ಕಾನೂನು ಸಮರಕ್ಕೆ ಮುಂದಾಗಬೇಕಾಗುತ್ತೆ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಕಾನೂನು ಸಮರವನ್ನು ಮುಂದುವರಿಸಬೇಕಾಗುತ್ತೆ. ಎಲ್ಲವೂ ಕೂಡ ಈಗ ರಾಜ್ಯಪಾಲರ ತೀರ್ಮಾನ ಮೇಲೆ ನಿಂತಿರುವಂತದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಕೊಡಲ್ಲ ಅನ್ನುವಂಥದ್ದು ಮುಂದಿನ ವಾರ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಕಾದು ನೋಡುವ ತಂತ್ರವನ್ನು ರಾಜ್ಯಪಾಲರು ಅನುಸರಿಸ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಅರವಿಂದ್, ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ನೋಡೋಣ ಎಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಈ ವಿಚಾರದಲ್ಲಿ ಅಂತ ನೋಡೋಣ.